ರೀ ಹೋಗ್ಬಿಟ್ಟು ಸುಮ್ಮನೆ ಕರ್ದ್ಬಿಟ್ಟು ಬಾ ಹೋಗಿ. ಸುಮ್ಮನೆ ಬಂದ್ಬಿಟ್ಟು ಅರಸಿನ ಕುಂಕುಮ ಎಲ್ಲ ತಗೊಬಿಟ್ಟು ಹೋಗ್ಲಿ. ತಿರ್ಗಾ ಆಮೇಕಿಂದ ಮಗಳಿಗೊಂದು ಕಿತ ಅವ್ರಿಗೊಂದು ಕಿತ ಇಕ್ಬಿಟ್ರೆ ಎಂತ ಸಂದಾಕಿರ್ತದೆ ಹೇಳು. ಅರಸಿನ ಕುಂಕುಮ ಇಬ್ರಿಗೂ ಜೊತೆಗೆ ಕೊಟ್ಬಿಡ್ತೀನಿ. ಹೋಗಿ ಕರೆದ್ಬಿಟ್ಟು ಒಂದು ಹೆಜ್ಜೆ ಜೊತೆಗೆ ಕರ್ಕೊಂಬಿಟ್ಟು ಬಾ ಹೋಗಿ. ಅವಳು ತಗ ನಾನು ಮಾತಾಡಕ್ಕಿಲ್ಲ ಅಂತ ಗೊತ್ತು ತಾನೇ. ಯಾರು ಇತ್ತಾರೆ ಹೋಗು, ಅವಳು ಹುಟ್ಟು ಬಜಾರಿ. ಅವಳು ತಕ ಹೋಗ್ಬಿಟ್ಟು ನಾನು ಮಾತಾಡ್ಕೊಂಡು ಅನ್ನಿಸ್ಕೊಂಡು ಇದ್ಬಿಡು ಬರಕಾಯ್ತದ. ಬರಕ್ಕಿಲ್ಲ ಹೋಗು, ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಯಾಕೆ ಬೇಕು ಸುಮ್ಕಿನ ನೀ? ಬೇಡ, ನಾನು ಸುಮ್ಮನೆ ಇರ್ತೀನಿ. ನೀನೇ ಹೋಗ್ಬಿಟ್ಟು ಒಂದು ಹೆಜ್ಜೆ ಕರೆದ್ಬಿಟ್ಟು ಬಾ ಹೋಗು. ರೀ ಇನ್ನೇನ್ ಮನೆಗೆ ಇವಾಗ ನಿಧಿ ಗಂಡ ಎಲ್ರನ್ನೂ ಗೊತ್ತಾವ್ರಿ. ಮಗಳು ಒಳಿಯ ಬರೋ ಟೈಮಾಗ ನಾನು ಹೋಗ್ಬಿಟ್ರೆ ಸಂದಾಕಿರ್ತದ ಹೇಳು. ನೀವು ಹೋಗಿ ಸರ್ನ ಒಂದು ಹೆಜ್ಜೆ ಕರ್ಕೊಂಬಿಟ್ಟು ಬಾ ಹೋಗಿ ಸುಮಿನಾ. ಅಣ್ಣ 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 ಅಂತ ಅನ್ಕೊಂಡು ಯಾವಾಗೂ ನಮ್ಮ ಅಣ್ಣಯ್ಯ ಅಂತಿರ್ತೀನಿ. ಆದ್ರೆ ನಮ್ಮ ಅಣ್ಣಯ್ಯ ನನಗೆ ಏನ್ ಮಾಡ್ತಾನೆ? ಆ ಒಂದು ವರ್ಷನ ಕುಕ್ಮ ಕೊಡಕ್ಕೂ ಆಗಾಗಿಲ್ವೇ ನಮ್ಮ ಅಣ್ಣಯ್ಯಂಗೆ. ನಾನು ಮುಂದೆ ಏನ್ರೆ ಎಷ್ಟು ತಾತ್ಸಾರ ಅನ್ಕೊಂಡಿದ್ದೀರಾ? ಎಲ್ಲಾರ ಮನೆ ಗೌರಿ ಹಬ್ಬಕ್ಕೂ ಆ ಬಾಗ್ನ ಕೊಡ್ತಾ ಇದ್ರೆ ನಮ್ಮ ಅಣ್ಣಗಳು ಇಬ್ರವ್ರೆ. ಒಬ್ರು ನಮಗ್ ಕರ್ದು ತುಪ್ಪ ಹಾಕೋರಿಲ್ಲ. ಇದೇನ್ರಿ ಸುಮ್ಮನೆ ನೆನೆಯ ಧ್ವನಿ ಅಲ್ವೇ? ಅವಳ್ದೇನೆ ನೀ ಇದ್ಯಾಕೆ ಮನೆ ಮುಂದಕ್ಕೆ ಬಂದು ಹಿಂಗೆ ಆವಾಜ್ ಆಗ್ತಾವಳಲ್ಲ? ಏನಪ್ಪ ನೋಡಿರಿ ಕರ್ಕೊಂಬಿಟ್ಟು ಬರ್ರಿ. ಇನ್ನೇನು ನಿಧಿನೂ ಗೊತ್ತಾಳೆ. ಇವಳು ಯಾಕೆ ಮನೆ ಮುಂದೆ ಬಂದು ಹಿಂಗೆ ಜೋರ ಕಿರ್ಚ್ಕೊತಾವಳೆ? ಏನ್ ಜಗಳ ಮಾಡ್ಬೇಕು ಅಂತ ನೀನು ರೆಡಿ ಆಗ್ಬಿಟ್ಟವಳೆ ಅಂತ ಅನಿಸ್ತದೆ ಮನ್ಯಾಳಿ. ನೋಡಮ್ಮಿ, ನೀನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಈಗ ಸುಮ್ಮನೆ ಮಗಳು ಒಳಿಯ ಬಂದಾಗ ಇವಳು ಒಳ್ಳೆ ತಲೆನೋವಾಗ್ಬಿಡ್ತದೆ. ಏನೋ ಒಂದು ಹೇಳ್ಬಿಟ್ಟು ಕಳ್ಸ್ಕೊಡ್ತೀನಿ. ಎಲ್ಲಾರು ಅಷ್ಟೇನಿಯ ಎಂಡ್ರು ಬರಗಂಟ ಅಷ್ಟೇ ತಂಗಿ ಅಕ್ಕ ಅಂತ ಎಲ್ಲನೂ ಎಂಡ್ರು ಮನಗ್ ಬಂದ್ಲು. ಯಾರಿಗೂ ಗೌರಿ ಹಬ್ಬದ ದಿನ ಹೆಣ್ಮಗಳು ನೆನಪಿ ಆಗಕ್ಕಿಲ್ಲ ಬಿಡು. ಅಯ್ಯೋ ಏನಕ್ಕ ನಿಮ್ ಮನೆಗೂ ಹಿಂಗೇಣಿಯ ಮಾಡ್ತೀರಾ? ಹೆಣ್ಮಗಳಿಗೂ ಒಂದು ಅರಸಿನ ಕುಂಕುಮ ಕೊಟ್ಬಿಟ್ಟು ಒಂದು ಸೀರೆ ಕೊಡಕ್ಕಿಲ್ವಾ ನೀವು? ಎಲ್ರ ಮನೆಗೂ ಹಿಂಗೆ ಮಾಡ್ತಾರ. ನಮ್ಮಮ್ಮ ಅಯ್ಯೋ ನಿನ್ ಮುದ್ದಿನ ತಂಗಿ ಕಣಮ್ಮ, ಇನ್ನಿಬ್ರಿಗೂ ಹಂಗ್ ನೋಡ್ಕತ್ರಿ ಹಿಂಗ್ ನೋಡ್ಕತ್ರಿ ಅಂತ ಬಿಲ್ಡಪ್ ಕೊಡ್ತು. ಈಗ ನೋಡಿದ್ರೆ ಎಂತದೂ ಇಲ್ಲ ರೀ. ಇದೇನ್ರಿ ನಿಮ್ ತಂಗಿ ಹಿಂಗ್ ಬಂದ್ ಆವಾಜ್ ಆಗ್ತಾವಳಲ್ಲ ಮನೆ ಮುಂದಕ್ಕೆ? ನೋಡಿರಿ ಒಂದ್ ಹೆಜ್ಜೆ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಮಾತಾಡ್ಕೊಂಬಿಟ್ಟು ಬರನಿ. ಒಳ್ಳೆ ಈ ಸುಮಿದ್ ಒಳ್ಳೆ ಕತೆ ಆಯ್ತಲ್ಲ. ಏನೋ ಹೊತ್ಗೆ ನೀವು ಬಲ್ವಂತ ಮಾಡಿದಕ್ ಬಂದೆ ಅಷ್ಟೇನೆ. ನೀ ಅವ್ರ ಸ್ನ ಕುಂಕುಮ ಇಕ್ಕಳಕ್ಕೆ ಇಲ್ಲ ಅಂದ್ರೆ ನಾನೇನ್ ಗೊತ್ತಿರ್ಲಿಲ್ಲ. ನಂಗೇನು ಇಂಟ್ರೆಸ್ಟ್ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಏನೋ ಕರದ್ರಲ್ಲ ಕಾಟಾಚಾರಕನ ಅಂತ ಹೇಳ್ಬಿಟ್ಟು ಬಂದೀವ್ನಿ. ಅಣ್ಣ ಹಿಂಗ್ ಬೇಜಾರಾಗ್ಬಾರ್ದು ಅಂತ. ಅಯ್ಯೋ ನಿಮ್ಮ ಅಣ್ಣಂಗೆ ಹೇಳ್ದೆ ಹೋಗ್ಬಿಟ್ಟು ಕರೆದ್ಬಿಟ್ಟು ಬಾ ಹೋಗು ನಿನ್ ತಂಗಿನ ಅಂತ ಹೇಳ್ಬಿಟ್ಟು. ಅವ ಮನೆ ಬಂದಿದ್ರಂತೆ, ಬಾಕ್ಲಾಕಿತ್ತಂತೆ ಮನೆ. ಅದಕ್ಕೆ ಇವತ್ತೇ ಬಂದ್ಬಿಟ್ಟು ಕರೆದ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹಂಗಂದ್ರು. ಅದಕ್ಕೆ ಬರೋ ಅಷ್ಟೊತ್ತಾಗ ನೀನೇ ಬಂದ್ಬಿಟ್ಟೆ. ಬಾ ಕೂತ್ಕ ಬಾ. ಅಣ್ಣಯ್ಯನ ಮನೆಗೂ ಹೋಗಿದ್ದೆ. ಅಣ್ಣಯ್ಯನ ಅರಸ್ನ ಕುಂಕುಮ ದುಡ್ಡು ಎಲ್ಲನೂ ಕೊಟ್ಬಿಟ್ಟು ಕಳಿಸ್ತು. ಏನೋ ನೀವು ಕರೆದ್ರಲ್ಲ ಬಿಡಿ, ಹಬ್ಬನ್ ಪೂರೈಸ್ಕೊಳ್ಳಿ. ಸರಿ ಕುಂತ್ಕತೀನಿ. ಇವಳಿಗೂ ನಿಧಿಗೂ ಆಗಿ ಬರಕ್ಕಿಲ್ಲ, ನನ್ನ ಮಗಳಿಗೂ ಬೇಗ ಅರಸಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಕಳ್ಸು. ಸರಿ ಆಯ್ತು. ಸರಿ ಕಣವ, ನೀನು ಅರಸಿನ ಕುಂಕುಮ ತಗೊಂಡು ಹೋಗು, ಸರಿನಾ? ನಂಗೆ ವಾಲ್ ತಗೋಸಿ ಕ್ಯಾಮೆ ಐತೆ, ಬರ್ತೀನಿ. ಸರಿ ಕಣಣ್ಣ. ನನ್ನ ಸೊಸೆ ನನ್ನೇನೆ ಆಡ್ಕೊತಾ ಇದ್ಲು, ನಿಮ್ಮ ಹಣ್ಣುಗಳು ಏನ್ ಕೊಡ್ತಾರೆ ಅಂತ. ಇವಾಗ ನೋಡ್ಲಿ ತಕ ಏನ್ ಕೊಡ್ತಾರೆ ಅಂತ ಹೇಳಿ. ಅದಕ್ಕೆ ಅಣ್ಣಯ್ಯನ ಮನೆಗೆ ಹೋಗಿದ್ನಲ್ಲ, ಅಣ್ಣಯ್ಯನ ಹಂಗಂತೂ 5,000 ಕೊಟ್ಬಿಡ್ತು. ತಗಳವ ಹೆಂಗೋ ಕಷ್ಟ ಇದೆಯಾ, ಗೌರಿ ಹಬ್ಬ ಅಂತ ಬಂದಿದ್ಯಾ, ತಗಳವ ಅಂತ ಹೇಳ್ಬಿಟ್ಟು 5,000 ಕೊಟ್ಟು ಕಳಿಸ್ತು. ಓ ಹೌದಾ? ಅದಕ್ಕೆ ತಗಳವ ತಗ ಅರಸಿನ ಕುಂಕುಮ ಇಕ್ಕ. ತಗಳವ ತಗ. ಅಯ್ಯೋ ಅತ್ತಿಗೆ ಇಷ್ಟೊಂದೆಲ್ಲ ನನಗೆ ಕೊಡ್ತಾ ಇದ್ರಲ್ಲ, ಹಣ್ಣು ಗಿಣ್ಣು ಎಲ್ಲನೂ. ಇಲ್ಲ ಕಣವ, ನಿನ್ಗೂ ನನ್ನ ಮಗಳಿಗೂ ಇಬ್ರಿಗೂ ಅಂತ ಹೇಳ್ಬಿಟ್ಟೆನೆ. ನಾನು ತಂದಿದ್ದೆ ಎಲ್ಲನೂ, ಎರಡೆರಡು ರೆಡಿ ಮಾಡಿದ್ದೆ. ತಗೊಳವ ನಿಂಗೆ ಅಂತ ಹೇಳ್ಬಿಟ್ಟು ಸೀರೆ ಗಿರೆ ಎಲ್ಲ ತರಕಾಗ್ಲಿಲ್ಲ. ಕಾಸೇನೆ ನೀ ಕೊಡ್ತೀವಿ, ನಿನ್ಗೆ ಎಂತದ್ ಬೇಕು ಅಂತ ಸೀರೆಯ ತಕೊಬಿಡು. ಸರಿ ಅತ್ತಿಗೆ. ಇದಕ್ಕಿನ್ನ ಹೆಣ್ಮಕ್ಳು ಬೇರೆ ಏನ್ ಬಯಸ್ತಾರೆ? ಶಾರದಿ ಅತ್ತಿಗೆ ಮನ್ಗೂ ಹೋಗಿದ್ದೆ. ಅಯ್ಯೋ ಸುಮ್ನೆ ಬೈಕೊಂಡು ಮಾಡ್ಕೊಂಡು ಏನೋ ಕೊಡ್ಬೇಕಲ್ಲ ಅಂತ ಸುಮ್ನೆ ಅಡ್ಡ ದಿಡ್ಡಿಗೆ ತಂದ್ಬಿಟ್ಟು ಹಿಂಗೆ ಕೊಟ್ಬಿಟ್ಟು ಹೋಗ್ಬಿಟ್ರು. ನನಗಂತೂ ಶಾನೆ ಬೇಜಾರಾಗೋಗ್ಬಿಡ್ತು. ಏನೋ ಕೊಟ್ರಲ್ಲ ಅಂತ ಹೇಳ್ಬಿಟ್ಟು ಸುಮ್ಕಾದೆ ನಾನು. ನೀವು ನೋಡಿ ಎಷ್ಟು ಪಿರುತಿಂದ ನನಗೆ ಅಂತ ಎಲ್ಲ ರೆಡಿ ಮಾಡ್ಬಿಟ್ಟು ಕೊಡ್ತಾ ಇದ್ದೀರತ್ಗೆ. ನಿಮ್ಗೆ ಒಳ್ಳೇದಾಗ್ಲಿ ಕಣತ್ಗೆ ನಿಮ್ಗೆ. ಅಯ್ಯೋ ಪರವಾಗಿಲ್ಲ ಕಣವ, ಪರವಾಗಿಲ್ಲ. ಹೆಣ್ಮಕ್ಳು ಅಂತಂದ್ಮೇಲೆ ಇಷ್ಟು ಕೊಟ್ಟು ಮಾಡ್ಲಿಲ್ಲ ಅಂದ್ರೆ ಆಯ್ತದ? ಯಾವ್ದೋ ದ್ವೇಷ ಇಕ್ಕೊಂಡು ಸಾಕಾಯ್ತದ ಹೇಳು? ಎಂಥದನ್ನೂ ಇಲ್ಲ. ಹೆಂಗೋ ನೀನ್ ಬಂದಿದ್ಯಲ್ಲ ಅಷ್ಟೇ ಸಾಕು. ಅಲ್ಲ ನಿನ್ನ ಗಂಡನ್ನ ಮಗುನ ಎಲ್ರು ಕರಿಬೇಕಿತ್ತಾನೆ, ಊಟ ಎಲ್ಲ ಮಾಡ್ಕೊಂಡು ಹೋಗಿವ್ರಂತೆ. ಅಯ್ಯೋ ಅದಕ್ಕೆ ಊಟ ಗೀಟ ಎಂಥದನ್ನು ಬೇಡ ಅದಕ್ಕೆ. ನನಗೆ ಇನ್ನೇನು ನನ್ನ ಮಗ ನನ್ನ ಸೊಸೆ ಎಲ್ಲ ಮಾಡಿರ್ತಾರೆ, ಒಬ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಿದ್ಲು ನನ್ನ ಸೊಸೆ. ನೋಡವ ಗೌರಿ ಹಬ್ಬಕ್ಕೆ ನಮ್ಮ ಮನೆಗೆ ಬಂದಿದ್ದೀಗ. ನೀನು ಕುಂತ್ಕ, ಅದನ್ನೆಲ್ಲ ಪಕ್ಕೋಕ್ಕಿಕ್ಕಿರು, ಕುಂತ್ಕ. ಎಲೆಗೆ ತಕೊಬಿಟ್ಟು ಬಂದು ಉಣ್ಣಕ್ಕಿಕ್ತೀನಿ. ಉಣ್ಕೊಂಡೇನೆ ನೀವು ಹೋಗ್ಬೇಕು ನೀನಂತೂ. ಗೌರಿ ಹಬ್ಬಕ್ಕೆ ಅಂತ ಹೆಣ್ಮಕ್ಳು ಮನೆಗೆ ಬಂದ್ಬಿಟ್ಟು ಉಣ್ದಿದ್ದಂಗೆ ಹೋಗ್ಬಿಟ್ರೆ ಏನು ಸಂದಕ್ಕೆ ಇರ್ತದೆ ಕಣವ? ಸರಿ ಅತ್ತಿಗೆ ಆಯ್ತು.
ಪಾಪ ನಮ್ಮ ಅತ್ತಿಗೆ ಎಷ್ಟು ಒಳ್ಳೇದು. ಸುಮ್ಕೆ ಬೈಕತ್ತಾ ಇದ್ದೆ ನಾನಂತೂ ಅಂಥದ್ದು ಇಂಥದ್ದು ಅಂತ ಹೇಳ್ಬಿಟ್ಟು. ಎಷ್ಟು ಒಳ್ಳೇದು ಅತ್ತಿಗೆ ಅಲ್ವಾ. ಯಾರು ನಾನು ಕರೀಲಿಲ್ಲ ಅಂತಿದ್ದೆ. ಆದರೆ ಇವತ್ತಿಗೆ ನನಗೆ ಎಷ್ಟು ಬೇಜಾರು ಮಾಡಿದ್ರು, ಎಂಥ ಮೋಸ ಮಾಡಿ ಇವ್ರ ಮಗಳಿಗೆಲ್ಲ ಏನೇನೋ ಮಾಡಿದ್ದೀನಿ. ಆದ್ರೆ ಇವ್ರ ಮನೆ ಮುಂದಕ್ಕೆ ಬಂದಿದ್ದಕ್ಕೆ ಗೌರಿ ಹಬ್ಬ ಅಲ್ವಾ, ಬಂದವಳೆಲ್ಲ ಹೆಣ್ಮಗಳು ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ನೋಡ್ಕೊತಾಯ್ತು ನನ್ನ. ಬಿಡು, ಪರವಾಗಿಲ್ಲ. ನಮ್ಮ ಅಣ್ಣಂಗಿನ್ನ ನಮ್ಮ ಒತ್ತಿಗೆನೇ ಎಷ್ಟೋ ಒಳ್ಳೇದು. ಸುಮಾ, ಹೊಟ್ಟೆ ತುಂಬ ತಿನ್ನು. ಆ ಇನ್ನ ಏನಾರ ಬೇಕಾರೆ ಹಾಕಿಸ್ಕ, ಸಂಕೋಚ ಪಟ್ಕೋಬೇಡ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸರಿನಾ, ಆರಾಮಾಗಿ ತಿನ್ನು. ಹಾ ಸರಿ ಅತ್ತಿಗೆ. ನನ್ನ ಮಗಳು ಬರ್ತೀನಿ ಅಂತ ಬೇರೆ ಹೇಳಿದ್ಲು ನಿಧಿ. ಆಯಮ್ಮ ಅಯ್ಯಮ್ಮ ಇಬ್ರು ಎದುರು ಬದ್ರು ಸಿಕ್ಬಿಟ್ರೆ ಸರ್ ಹೋಯ್ತದೆ. ನಿಧಿ ಫೋನ್ ಹಾಕ್ಬಿಟ್ಟು ನಾನು ಅರ್ಧ ಗಂಟೆ ಬಿಟ್ಕೊಂಡು ಬಾ ಅಂತ ಹೇಳ್ಬೇಕು. ಇಬ್ರು ಎದುರು ಬದ್ರಾಗಿ ಆಮೇಲೆ ಹಬ್ಬದ ದಿನ ವಾರ ಪೇರಿ ಬಿದ್ದು ಕಿತ್ತಾಡ್ಕೊಂಡು ಇದೆಲ್ಲ ಬೇಕಾ ನನಗೆ? ಬ್ಯಾಡ ಅಲ್ವಾ, ಸುಮ್ಮನೆ ಯಾಕೆ ಇರು. ಅದ್ಗೆ ಏನ್ ಬ್ಯಾಳೆ ಒಬ್ಬಟ್ಟು ಮಾಡಿದ್ದ? ಹೂ ಕಣವ, ಬ್ಯಾಳೆ ಹಾಕ್ಬಿಟ್ಟೆ ಮಾಡಿದ್ದೆ, ಸಾರು ಅದೋಗ್ತದೆ ಅಂತ. ತೆಂಗಿನಕಾಯಿ ರೇಟಾಗಿ ತೆಂಗಿನಕಾಯಿ ಒಬ್ಬಟ್ಟು ಮಾಡ್ಬಿಟ್ರೆ ಆಯ್ತದ. ಕಾಯಿ ಒಬ್ಬಟ್ಟ ಯಾ ಪಾಟಿ ರೇಟಾಗಿ ಹೋಗ್ಬಿಟ್ಟೈತೆ. ಕಾಯಿ ಏನು ಹುಸಿ ಆಗೈತೆ, ಕಾಯಿ ಯಾ ಪಾಟಿ ರೇಟ್ ಆಗೈತೆ. ಅದಕ್ಕೆ ಬ್ಯಾಳೆದೆ ಹಾಕಿದ್ರೆ ಸಾರು ಅದೋಗ್ತದೆ, ಒಬ್ಬಟ್ಟಿನ ಸಾರು. ಹಂಗೆ ಅನ್ನ ಎಲ್ಲ ಮಾಡೋಣ ಅಂತೀಗ ನೋಡು, ಎಲ್ಲ ಮಾಡ್ಬಿಟ್ಟು ಮಡಗಿರೋದು. ತಿನ್ನವ ನೀನು ತಿನ್ನು. ಹಂಗೆ ನೀವು ಬೇಕಾರೆ ಎತ್ಕೊಂಡು ಹೋಗು. ಸರಿನಾ, ಒಂಚೂರೆಲ್ಲ ಹಾಕ್ಕೊಡ್ತೀನಿ ಒಬ್ಬಿಟ್ಟು ಗಿಬ್ಬಿಟ್ಟು. ಬ್ಯಾಡ ಅತ್ಗೆ ಬ್ಯಾಡ. ಮನೆಗೆ ನಾನು ಸೊಸೆ ಮಾಡ್ತೀನಿ ಅಂತ ಹೇಳವಳೆ. ಆದ್ರೂ ಒಬ್ಬಿಟ್ಟು ಚೆನ್ನಾಗಿ ಮಾಡಿದ್ಯಲ್ಲ, ಒಂದು 4 ಒಬ್ಬಿಟ್ಟು ಹಾಕ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಕೊಡು ಅಷ್ಟೇ, ನೀನು ಬೇಡ. 4 5 ಹಾಕ್ಸ್ಕೊಂಡು ಹೋಗು. ಇನ್ನು ಯಾರು ಮಾಡಿವ್ನಿ, ಶಾನೆನೇ ಬ್ಯಾಳೆ ಹಾಕ್ಬಿಟ್ಟಿವ್ನಿ. ಹಂಗೆ ನನ್ನ ಮಗಳೊಳಿಗೆ ಎಲ್ಲ ಬತ್ತೀನಿ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಶಾನೆ ಹಾಕ್ಬಿಟ್ಟು ಶಾನೆನೇ ಮಾಡ್ಬಿಟ್ಟಿವ್ನಿ. ಇರಲಿ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಇದ್ರೆ ನಾಳೆಗೂ ಎಲ್ಲ ತಿನ್ಕೋಬೋದು. ನಾಳೆಗೂ ಸಿಕ್ಕೋಡು ಬೇರೆ ಮಾಡಬೇಕು. ಅದು ಬೇರೆ ಮಾಡ್ಬೇಕೇನೋ ನೀವು? ಸರಿ ತಕೊಳ್ಳಿ. ಆಯ್ತು. ಸರಿ, ತಿಂದ್ಬಿಟ್ಟು ನಾನು ಹೊರಡ್ತೀನಿ. ನಿಮ್ಮ ಮಗಳೊಳಿಗೆ ಎಲ್ಲ ಬರ್ತಾರಲ್ಲ, ಇನ್ನು ಯಾಕೆ ಅವ್ರಿಗೂ ಎಲ್ಲ ಪಾಪ ಉಣ್ಣಕ್ಕೆಲ್ಲ ಇಕ್ಬೇಕಲ್ಲ. ಅಯ್ಯೋ ಹಂಗೇನಿಲ್ಲ. ನೀನು ತಿನ್ನು. ನೀನು ತಿಂದ್ಬಿಟ್ಟು ಆರಾಮಾಗಿ ನಿಧಾನಕ್ಕೆ ಹೊರಡು. ಹಾ ಸರಿ ಅತ್ತಿಗೆ, ಆಯ್ತು. ಈ ನಿಧಿ ಫೋನ್ ಹಾಕೋಣ ಬರ್ತೀನಿ, ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬಾ ಅಂತ. ಮತ್ತೆ ಬಿಡು, ಇನ್ನು ಅವಳು ಬಂದ್ಬಿಟ್ರೆ ಬಿಟ್ರಿ ಅವಳ ಜೊತೆ ಜಗಳ ಯಾರಾಡ್ತಾರೆ, ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೇಕು ಅಷ್ಟೇನೆ. ಏನ ಮತ್ತೆ ಜೋರಾಗಿ ಬಂದ್ಬಿಟ್ಟೈತಲ್ಲ. ಏನತ್ತೆ, ಸಂದಕಿದ್ಯಾ? ಹೂ ಕಣ ಮಗ, ಸಂದಕ್ಕಿವ್ನಿ. ನೀನ್ ಸಂದಕ್ಕಿದ್ಯಾ? ಚೆನ್ನಾಗಿದ್ದೀನಿ. ಓ ಏನ್ ಜೋರಂತೆ, ಏನೋ ಕಟ್ಟಿಸ್ತಿರೋದು ಎಲ್ಲನೂ ಬೋಲ್ ಜೋರ ಕಟ್ಟಿಸ್ತಿದ್ಯಂತೆ. ಅದು ಎಂತದು ಹಸುವಿನ ಶೆಡ್ಡ, ಅದೇನೋ ಕಟ್ಟಿಸ್ತಿದ್ಯಂತೆ. ಮತ್ತೆ ಕೊಟ್ಟಿಸ್ತಾ ಇವ್ನಿ. ಎಲ್ಲ ಸರಿ ಕಣಪ್ಪ, ನೀನು ಯಾಂಡ್ರೋ ನೀನು ಬಿಟ್ಬಿಟ್ಟು ಹೊಂಟದಲ್ಲ, ಅದೇಳು. ಅದೇನೇ ಪ್ರಾಬ್ಲಮ್ಮು. ಯಾವನ ಜೊತೆನೂ ಹೋಗ್ಬಾರ್ದಾಗಿತ್ತು. ನಮ್ಮ ಮತ್ತೆ ಶುರು ಮಾಡ್ಕೊಂಡ್ಲು. ಅಮ್ಮ, ಹೊಟ್ಟೆ ಸಿತಾಯ್ತು, ಊಟಕ್ಕೆ ಇಕ್ ಬಾಯ್ಲಿ. ಹಾ ಒಬ್ಬಟ್ಟಿನ ಸಾಂಬಾರು ರುಚಿಯಾಗಿ ಮಾಡ್ಬಿಟ್ಟೈತೆ. ಬಾಯಾಗ ನೀರು ಬತ್ತೈತೆ. ನಮ್ಮ ಅತ್ತಿಗೆ ಏನು ಮಾಡಿದ್ರು ಚೆನ್ನಾಗೇ ಮಾಡ್ತದೆ ಬಿಡು. ಈಗ ನಾನು ಸೊಸೆ ತಗೊಂಡೋಗ್ಬಿಟ್ಟು ಬಿಲ್ಡಪ್ ಕೊಡೋದು ಒಂದೇನೇನಿಯ ಬಾಕಿ. ಎಲ್ಲ ತಗೊಂಡೋಗ್ಬಿಟ್ಟು ಕೊಟ್ಟರು ಅಂತ ಹೇಳ್ಬಿಟ್ಟು ನನ್ನ ಸೊಸೆ ಮುಂದೆ ಬಿಲ್ಡಪ್ ಕೊಡಲಿಲ್ಲ ಅಂದರೆ ಆಗೋದೇನೇ ಇಲ್ಲ.